ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುಂಬಾ ನೋಡ್ತಾ ಇದೆ ಮೇಡಮ್. ಯಾಕೆ ಹಿಂಗ್ ಹೊಡೆದ್ರಿ? ನಮ್ಮ ಅಕ್ಕಂಗೆ ಮೋಸ ಮಾಡಕ್ ಹೋಗ್ತಿದೆ ಅಂತ ನಮಗ್ ಗೊತ್ತಾದಾಗ ನಮ್ಗೆ ನೋವಾಗಿರಲ್ಲ. ಸೌಂದರ್ಯ ಮೇಡಮ್ಗೆ ನಿನ್ ಬಗ್ಗೆ ಗೊತ್ತಿದೆ, ನನ್ ಕರ್ಸ್ಕೊಂಡ್ರ ಹೆಂಗೆ? ಎಲ್ಲ ಹೇಳ್ತೀನಿ, ಸ್ವಲ್ಪ ಕುಡಿಯಕ್ ನೀರ್ ಕೊಡಿ. ಸರ್, ಇವನಿಗೆ ನೀರ್ ಬೇಕಂತ. ದೀಪು, ಅವನೇನ್ ನೀರ್ ಕುಡಿಲಿಲ್ಲ ಅಂದ್ರೆ ಸಾಯಲ್ಲ. ಲೈ, ಮೊದ್ಲು ಬಾಯ್ ಬಿಡ. ಸರ್, ಅವನ್ ತಪ್ಪು ಮಾಡಿದಾನೆ ನಿಜ, ಆದ್ರೆ ನಾವ್ ನಮ್ಮ ಮನುಷ್ಯತ್ವನ ಮರಿಬಾರ್ದು. ಇರಿ, ನೀರ್ ತಗೊಂಡ್ ಬರ್ತೀನಿ. ಇರಮ್ಮ, ನಾನೇ ಹೋಗ್ತಾ ಇರ್ತೀನಿ. ಚೆನ್ನಮ್ಮ ಹೋದವನು ಓಡೋದ ಸರ್. ನೋಡ್ದೇನಮ್ಮ, ಈಗಿನ ಕಾಲದಲ್ಲಿ ಯಾರಿಗೂ ಅಯ್ಯೋ ಅನ್ಬಾರ್ದು. ನೋಡು ಹೆಂಗ್ ಮೋಸ ಮಾಡ್ಬಿಟ್ಟು ಓಡೋಗ್ತಾ ಇದ್ದಾನೆ. ಸರ್, ಇವನೇನೋ ಓಡ್ ಹೊಟ್ಟದ, ಆದ್ರೆ ಈ ವಿಷಯನ ಯಾರಿಗೆ ಹೇಳೋದು? ಪಾಪ ಅರ್ಚನಾ ಅಕ್ಕನ ಕತೆ ಏನಾಗತ್ತೋ ಏನೋ. ಇವನ ಬಗ್ಗೆ ನೀನು ಚಿರುಗ್ ಹೇಳಲೇಬೇಕು. ಅವ್ನು ನಂಬೋ ತರ ಹೇಳ್ಬೇಕು. ಬೇರೆ ಯಾರಿಗೆ ಹೇಳಿದ್ರು ಯಾರು ನಂಬಲ್ಲ. ಒಂದು ವೇಳೆ ಸೌಂದರ್ಯ ಇದ್ರ ಹಿಂದೆ ಇದ್ದಾಳೆ ಅಂದ್ರೆ ಎಲ್ರು ಇದನ್ನ ನಂಬದಿರೋ ತರ ಮಾಡ್ತಾಳೆ. ಎಲ್ರು ಅವಳ ಮಾತೆ ಕೇಳೋದು. ಸೌಂದರ್ಯ ಮೇಡಮ್ ಈ ತರ ಮಾಡಿದ್ದಾರೆ ಅಂತ ಹಸ್ಬೆಂಡ್ಗೆ ಹೇಳ್ರೆ ಅವ್ರು ಖಂಡಿತ ನಂಬಲ್ಲ ಸರ್. ಅವರೇ ಅವ್ರ ದೇವ್ರು ಅಂತ ಅವ್ರು ನಂಬಿದಾರಲ್ವಾ? ಸೌಂದರ್ಯ ಇಂಥ ಖತರ್ನಾಕ್ ಹುಡುಗನ ಜೊತೆ ಅರ್ಚನನ್ ಮದುವೆ ಫಿಕ್ಸ್ ಮಾಡಿದಾಳೆ ಅಂದ್ರೆ ಅದು ಬೇಕು ಅಂತಾನೆ ಮಾಡಿರೋದು. ಈ ವಿಷಯನ ನೀನ್ ಚಿರುಗ್ ಹೇಳಿದ್ರೆ ಅವ್ನು ನಮ್ದೇ ಇರ್ಬೋದು. ಆಮೇಲೆ ನಾನ್ ನಿನ್ ಜೊತೆ ಬಂದಿದ್ದೆ ಅನ್ನೋ ವಿಷಯ ಸೌಂದರ್ಯ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ಆಮೇಲೆ ನನ್ನ ಸುಮ್ಮನೆ ಬಿಡೋದಿಲ್ಲ. ಒಂದು ಕೆಲಸ ಮಾಡೋದಿಪ್ಪ, ಈ ವಿಷಯದಲ್ಲಿ ನೀನ್ ಸೌಂದರ್ಯನ ತರಲೇಬೇಡ. ರೋಹಿತ್ ಸರಿ ಇಲ್ಲ ಅನ್ನೋ ವಿಷಯನ ಹೇಗಾದ್ರೂ ಮಾಡಿ ನೀನ್ ಚಿರುಗ್ ನಂಬಿಸ್ಲೇಬೇಕು. ಅರ್ಚನಾ ಅಕ್ಕನ ಭವಿಷ್ಯಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸರ್. ನನ್ನ ಹಸ್ಬೆಂಡ್ ಇದನ್ನೆಲ್ಲ ನಂಬೋ ತರ ಮಾಡಿ ನಡಿಬೇಕಾಗಿರೋ ಮದ್ವೆನ ನಿಲ್ಸ್ತೀನಿ. ಇವ್ರು ನನ್ನ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಇರೋ ಸತ್ಯನ ಹೇಳ್ಬಿಡ್ಬೇಕು. ಓಹ್ ಪ್ರಭಾಕರ್, ಕೂತ್ಕೋ. ಪುಸ್ತಕ ಓದ್ತಾ ಇದ್ರಿ, ನಾನು ಬಂದು ಡಿಸ್ಟರ್ಬ್ ಮಾಡಿದ್ದೇನೋ. ಹಾಗೇನಿಲ್ಲ. ಈ ಬುಕ್ಕಲ್ಲಿ ಸಂಬಂಧಗಳ ವ್ಯಾಲ್ಯೂ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗದೆ ಇರುತ್ತಾ ಪ್ರಭಾಕರ್? ಈ ರೀತಿ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ವಯಸ್ಸಿನಲ್ಲಿ ನೀವು ನನಗಿಂತ ಹಿರಿಯೋರು. ಆದರೂ ಈ ವಿಷಯನ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರೋ ಸಂಬಂಧಗಳ ಬಗ್ಗೆ ಬುಕ್ಕಲ್ಲಿ ಬರೆದಿರೋದನ್ನ ನಂಬೋರು ನಿಮ್ಮ ಮಗಳ ಬಗ್ಗೆ ಯಾಕೆ ನಂಬಿಕೆ ಇಲ್ಲ? ಅಂದರೆ ಅರ್ಚನಾ ಮದುವೆ ಆಗ್ತಿರೋದು ನಿಮಗೆ ಖುಷಿ ಇದೆಯಾ? ಯಾಕಿಲ್ಲ, ಖಂಡಿತ ಖುಷಿ ಇದೆ. ಅರ್ಚನನ್ಗೆ ಅಲ್ಲ, ಅವಳು ಖುಷಿಯಾಗಿದ್ದಾಳೆ ಅನ್ನೋದಕ್ಕಿಂತ ಅವಳೇ ನನ್ನ ಮುಂದೆ ಬಂದು ನಾನು ಮದುವೆ ಆಗೋಕೆ ರೆಡಿ ಇದ್ದೀನಿ ಅಂತ ಹೇಳಿದಾಳಲ್ಲ, ಅದಕ್ಕೆ ತಾನೇ ಸೌಂದರ್ಯ ರೋಹಿತನ್ ನೋಡಿ ಫಿಕ್ಸ್ ಮಾಡಿರೋದು. ನಿಮ್ಮ ಬಲವಂತಕ್ಕೋಸ್ಕರ ಈ ಮದುವೆನ ಒಪ್ಕೊಂಡಿದ್ದಾಳೆ ಹೊರತು ಅವಳು ಖುಷಿಯಿಂದ ಈ ಮದುವೆಗೆ ಒಪ್ಕೊಂಡಿಲ್ಲ ಅನ್ನೋ ಸತ್ಯ ನಿಮಗೆ ಗೊತ್ತಿಲ್ವಾ? ಏನು ಹೇಳ್ತಿದ್ದೆ ಪ್ರಭಾಕರ್ ನೀನು? ಅಲ್ಲ, ನನ್ನ ಮಗಳೇ ಈ ಮದುವೆಗೆ ಒಪ್ಪಿರುವಾಗ ನೀನು ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಬೇಜಾರು ಮಾಡ್ಕೋಬೇಡಿ. ಅರ್ಚನಾ ಮನಸ್ಸಲ್ಲಿ ಯಾರಿದ್ರು ಅನ್ನೋದು ನಿಮಗೂ ಗೊತ್ತು. ನಿಮಗೋಸ್ಕರ ಆ ಹುಡುಗನ್ನ ಮರೆತು ಅವಳು ತ್ಯಾಗಮಯಿ ಆಗ್ತಿದ್ದಾಳೆ ಅಂತ ನಿಮ್ಗೆ ಅನಿಸ್ತಲ್ವಾ? ಅಂದರೆ ನಾನು ಸ್ವಾರ್ಥಿ ಅಂತಾರೆ ನಿಮ್ಮ ಮಾತಿನ ಅರ್ಥ? ಅಯ್ಯೋ, ಹಾಗಲ್ಲ. ಮನಸ್ಸಿಲ್ಲದೆ ಬಲವಂತವಾಗಿ ಮದುವೆ ಮಾಡಿದ್ರೆ ಯಾರೂ ಸುಖವಾಗಿರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮಗಳು ಅವಳು ಪ್ರೀತಿನ ಬಿಟ್ಕೊಟ್ಟು ದೊಡ್ಡವಳಾಗ್ಲು, ನೀವು ಅವಳನ್ನ ಕಟ್ಟಾಕಿ ಯಾಕೆ ಚಿಕ್ಕವರಾಗ್ತಿದ್ರ ಅಂತ ಹೇಳ್ತಾ ಇದ್ದೀನಿ. ನೋಡು ಪ್ರಭಾಕರ್, ನೀನು ಈ ಮನೆ ಸದಸ್ಯ ಅಂತ ನಾನು ಇಷ್ಟೊತ್ತು ಸುಮ್ಮನೆ ಇದ್ದೆ. ಆದರೆ ನನಗೆ ಇದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟರೆ ನಾನು ಇದನ್ನು ಇಷ್ಟಪಡಲ್ಲ.
ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಬೇಕಾಗಿರೋನು ನಾನು. ಅವಳ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡಬೇಕಾಗಿರೋದು ಅವಳು, ನೀವಲ್ಲ. ಅರ್ಚನಾ ಚಿಕ್ಕ ಹುಡುಗಿಯಲ್ಲ. ಒಂದು ಹಂತದವರೆಗೂ ಮಕ್ಕಳಿಗೆ ನಮ್ಮ ಮಾರ್ಗದರ್ಶನ ಬೇಕು, ನಿಜ. ಆಮೇಲೆ ಬೆಳೆದ ಮೇಲೆ ಅವ್ರ ಜೀವನದ ನಿರ್ಧಾರನ ಅವರೇ ತಗೋಬೇಕು. ಯಾಕೆಂದರೆ ಮಕ್ಕಳನ್ನ ಬೆಳೆಸ್ಬೋದು, ಆದರೆ ಅವ್ರ ಜೀವನನ ನಾವು ಜೀವಿಸೋಕ್ಕಾಗಲ್ಲ. ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಏನು ನೋಡ್ತಾ ಇದ್ದೀರಾ ಮಿಸ್ಟ್ರೆ? ನೀವು ಅವ್ರ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಅವ್ರ ಫೋಟೋ ನೋಡ್ಕೊಂಡು ಒದ್ದಾಡೋ ಬದಲು ಅವ್ರನ್ನ ಎತ್ತಾಕೊಂಡು ಮದುವೆ ಆಗ್ಬಿಡಿ. ಆಮೇಲೆ 1-2 ವರ್ಷ ಆದಮೇಲೆ 1-2 ಮಕ್ಕಳಾದರೆ ಅವ್ರ ಅಪ್ಪ ಅಮ್ಮ ಅವ್ರ ಮನೆಯವ್ರು ಎಲ್ಲರೂ ತಣ್ಣಗೆ ಹೋಗ್ತಾರೆ. ಹಾಗೆ ಮಾಡೋದು ನೀವು ಹೇಳಿದ್ರೆ ಸುಲಭ ಅಲ್ಲ ನರಸಿಂಹ ಅವರೇ. ನನಗೆ ಆ ಧೈರ್ಯನೂ ಇಲ್ಲ, ನನ್ನಿಂದ ಅವ್ರ ಮನೆಯವ್ರು ನೋವು ಪಡೋದು ನನಗೆ ಇಷ್ಟನೂ ಇಲ್ಲ. ನೀವು ಈ ಥರ ಹೇಳಿದ್ರೆ ತುಂಬ ಕಷ್ಟ ಮಿಸ್ಟ್ರೆ. ಒಂದನ್ನು ಪಡ್ಕೊಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಈಗ ಇಲ್ಲಿ ಕೂತ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡೋ ಬದಲು ಆವತ್ತು ಅವ್ರನ್ನ ದೂರ ಮಾಡ್ಕೊಳ್ಳೋದು ಬೇಡ ಅಂತ ಯೋಚನೆ ಮಾಡಬೇಕಾಗಿತ್ತು. ನಂಗೆ ಯಾಕೋ ನೀವು ಯಾರ್ದೋ ಒತ್ತಡಕ್ಕೋಸ್ಕರ ಅರ್ಚನಾ ಅವ್ರನ್ನ ದೂರ ಮಾಡ್ಕೊಂಡ್ರಿ ಅನಿಸ್ತಾ ಇದೆ ಮಿಸ್ಟ್ರೆ. ಆ ಥರ ಏನಾದರೂ ಇದ್ದರೆ ಹೇಳಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡಿ ನೀವಿಬ್ಬರನ್ನ ಒಂದು ಮಾಡ್ತೀನಿ. ಹಾಗೇನಿಲ್ಲ, ಅವ್ರನ್ನ ದೂರ ಮಾಡ್ಕೊಂಡಿದ್ದು ನನ್ನ ಸ್ವಂತ ನಿರ್ಧಾರ. ಆಯಿತು ಬಿಡಿ. ಆದರೆ ಒಂದಂತೂ ಸತ್ಯ ಮಿಸ್ಟ್ರೆ, ನಿಮ್ಮಂಥ ಪ್ರೇಮಿಗಳು ಯಾವತ್ತೂ ದೂರ ಆಗಬಾರ್ದು. ಹಾಗೆ ಆದರೂ ಆದರೆ ಪ್ರೀತಿಗೆ ಮೋಸ ಮಾಡ್ದಂಗೆ. ನನಗೇನು ನೀವಿಬ್ರು ದೂರ ಆಗಲ್ಲ, ಒಂದಾಗ್ತೀರಾ ಅಂತ ಅನಿಸ್ತಿದೆಯಪ್ಪ. ನರಸಿಂಹ ಅವರೇ, ಏನು ಹೇಳ್ತಾ ಇದ್ದೀರಾ? ಆಲ್ರೆಡಿ ಅರ್ಚನ್ ಅವ್ರಿಗೆ ಬೇರೆಯವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆ, ನಾಳೆ ಮದುವೆನೂ ಆಗುತ್ತೆ. ಆ ಮದುವೆ ನಡೆಯಲ್ಲ ಅಂತ ನನ್ನ 6th ಸೆನ್ಸ್ ಹೇಳ್ತೀರಿ ಮಿಸ್ಟ್ರೆ. ನೋಡ ಬಿಡಿ, ಅದೇನೋ ಹೇಳ್ತಾರಲ್ಲ, ಕಾಲಾಯ ತಸ್ಮೈ ನಮಃ. ನಿಮ್ಮ ಹಣೆಯಲ್ಲಿ ಅರ್ಚನಾ ಅವ್ರ ಹೆಸರು ಬರೆದಿದ್ರೆ ಅವ್ರನ್ನ ನಿಮ್ಮಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ಅಜ್ಮಂಡು ಹೊಡಿತಿದ್ರೆ